ನಮಸ್ಕಾರ ಕರ್ನಾಟಕ. ಇವತ್ತು ಒಂದು ವಿಶೇಷ ದೇವಸ್ಥಾನ ಬಂದಿದೆ. ಎಲ್ಲಪ್ಪ ಅಂದರೆ ನಮ್ಮ ಕೋಲಾರದಲ್ಲೇ ಸುಮಾರು ಜನಕ್ಕೆ ಗೊತ್ತಿಲ್ಲದ್ರೆ ಒಂದು ವಿಶೇಷ ದೇವಸ್ಥಾನ ಇದು. ಯಾಕಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಏನೋ ಒಂಥರ ತೊಂದರೆಗಳಿದ್ದೇ ಇರುತ್ತೆ. ಈ ದೇವಸ್ಥಾನ ಆ ತೊಂದರೆಗಳಿಗೆಲ್ಲ ಇರೋ ಒಂದು ಪರಿಹಾರ. ಇದು ಸುಮಾರು ಒಂದು 150-200 ವರ್ಷ ಇತಿಹಾಸ ಪುರಾತನ ದೇವಸ್ಥಾನ. ಇಲ್ಲಿನ ಏನು ದೇವಸ್ಥಾನ ವಿಶೇಷ, ದೇವರ ವಿಗ್ರಹ ವಿಶೇಷ ಏನು, ಇದು ಯಾವಾಗ ತೆಗೆದಿರುತ್ತೆ, ಇಲ್ಲಿ ಯಾವಾಗ ಪೂಜೆ ನಡೀತಾ ಇರುತ್ತೆ, ಯಾವ ಥರ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ನಾನು ನಿಮ್ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬನ್ನಿ ದೇವಸ್ಥಾನ ನೋಡ್ಕೊಂಬರೋಣ. ವೀಕ್ಷಕರು ನೋಡ್ತಾ ಇದ್ರಲ್ಲ, ಇದು ಒಂದು ಸಫಲಮ್ಮ ದೇವಿ. ಇದೇ ಸಫಲಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ, ಈ ದೇವಿ ತುಂಬ ಪವಾಡ ಅನ್ನೋ ಒಂದು ದೇವಸ್ಥಾನ. ನಿಮ್ಮ ಏನೇ ಸಮಸ್ಯೆಗಳಿದ್ರು ಪ್ರತಿ ಶುಕ್ರವಾರ ಬಂದು ದೇವಿ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಶ್ನೆ ಕೇಳ್ಕೊಂಡಿದ್ದೆ ನಿಮಗೆ ಯಾವ ಥರ ಮುಂದಕ್ಕೆ ಹೋಗಬೇಕು ಅನ್ನೋ ಪ್ರತಿಯೊಂದು ಆ ದೇವರೇ ತಿಳಿಸ್ಕೊಡ್ತಾರೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಜಮೀನು ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ, ಸಂತಾನ ಭಾಗ್ಯ, ಮದುವೆ ಯೋಗ, ಪ್ರತಿಯೊಂದಕ್ಕೂ ನೋಡಿ ಇದೇ ಮೂಲ ವಿಗ್ರಹ. ಪ್ರತಿಯೊಂದಕ್ಕೂ ಇಲ್ಲಿ ನಿಮಗೆ ಶುಕ್ರವಾರ ಇಲ್ಲಿ ಪರಿಹಾರ ಇದೆ. ಪ್ರತಿ ಶುಕ್ರವಾರ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಒಂದು ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನಿಮಗೆ ಇದರ ಒಂದು ಅನುಭವ ನಿಮಗೆ ಆಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಯಾವ ಊರು ನಿಮ್ಮದು? ಕೋಡಿ ರಾಮಚಂದ್ರ. ನೀವು ಇಲ್ಲಿ ಎಷ್ಟು ವರ್ಷ, ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತೀರಾ? ಈ ದೇವರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಈ ದೇವರು ಸುಮಾರು 150 ವರ್ಷಗಳ ಇತಿಹಾಸ ಐತೆ ಈ ದೇವಸ್ಥಾನಕ್ಕೆ. ಈಗ ಸುಮಾರು ಇಲ್ಲಿ ಬಂದವರಿಗೆ ಎಲ್ಲ ರೀತಿ ಕಷ್ಟಗಳು ಪರಿಹಾರ ಆಗಿದ್ದಾವೆ. ಒಂದು ಸಂತಾನದ ರೂಪ ಆಗ್ಬೋದು, ಅಂದರೆ ಸಂತಾನ ಒಂದು ವರ್ಷದಲ್ಲಿ ಬಂದಾಗ ಒಂದು 3 ತಿಂಗಳ ಸಂತಾನ ಆಗಿದೆ. ಒಂದು ಜಮೀನು ವಿಚಾರ ಬಂದಾಗ ಜಮೀನು ಸೇಲ್ ಆಗಿಲ್ಲ, ಇಲ್ಲ ಒಂದು ಏನೋ ಕಷ್ಟ ಪರಿಹಾರ ಆಗಬೇಕು ಅಂದಾಗ, ಇಲ್ಲ ಅಣ್ಣ ತಮ್ಮಂದು ಗಲಾಟೆ ಆಗಿರ್ಬೋದು, ಇಲ್ಲ ದಾಯಾದ ಗಲಾಟೆ ಆಗಿರ್ಬೋದು, ಪರಿಹಾರ ಆಗಿದೆ. ಇನ್ನೊಂದು ಮದುವೆ ಆಗದೆ ಇರೋರಿಗೆ ಕಂಕಣ ಬಲ ಕೂಡಿ ಬಂದಿದೆ. ಇಲ್ಲಿ ಬಂದಾಗ ಮದುವೆ ಆಗಿದೆ. ಎಷ್ಟೋ ಜನಕ್ಕೆ ಏನೋ ದೋಷ ಇದೆ, ರಾಹು ದೋಷ ಇದೆ, ಕೇತು ದೋಷ ಇದೆ, ಎಲ್ಲ ದೋಷಗಳು ಆ ತಾಯಿ ಪರಿಹಾರ ಮಾಡಿದ್ದಾಳೆ. ಇಲ್ಲಿ ಬಂದಂಥವರು ಏನೋ ಒಂದು ಅಭಿಷೇಕ ಮಾಡಿಸಿ ಅವ್ರಿಗೆ ಅವರು ಅಭಿಷೇಕ ಮಾಡಿದ ನಂತರನೇ ಅವ್ರಿಗೆ ಎಲ್ಲ ಅನುಕೂಲವಾಗಿದೆ. ಬೇರೆ ವಿಚಾರ ಯಾವುದೇ ಇದಾಗಲಿ ಪುರಾತನ ಕಾಲದ್ದು ದೇವಸ್ಥಾನ ಇದು. 150 ವರ್ಷಗಳ ಇತಿಹಾಸ. ಏನಂತಂದ್ರೆ ಇಲ್ಲಿ ಬಂದಿರ್ತಕ್ಕಂಥವರು ಸುಮಾರು ಬಂದು ಅವ್ರಿಗೆ ಪರಿಹಾರ ತಿಳ್ಕೊಂಡು ಸುಮಾರು ಬೆಂಗಳೂರು ಕಡೆಯಿಂದ ಬಂದಿದ್ದಾರೆ, ಡೆಲ್ಲಿ ಕಡೆಯಿಂದ ಬಂದಿದ್ದಾರೆ, ಮೆಡ್ರಾಸು, ಮೈಸೂರು, ಮಂಡ್ಯ, ರಾಯಚೂರು ಎಲ್ಲ ಜಿಲ್ಲೆಗಳ ಕಡೆಯಿಂದನೂ ಬಂದಿದ್ದಾರೆ. ಎಲ್ಲರಿಗೂ ಪರಿಹಾರ ಆಗಿದೆ. ಪರಿಹಾರ ಆಗಿರೋದಕ್ಕೋಸ್ಕರ ಬೇರೆ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಪ್ರತಿ ಶುಕ್ರವಾರ ಇಲ್ಲ ಪೂಜೆ ಇರುತ್ತೆ, ಅನ್ನದಾನ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಇದು ಅನ್ನದಾನ ಸಮರ್ಪಣೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಪೂಜೆಗಷ್ಟೇ ಅಭಿಷೇಕ ಒಂದಾಗಲಿ, ಅಭಿಷೇಕ ಆಗಿ ಇಲ್ಲಿ ಆ ತಾಯಿ ದೇವಸ್ಥಾನಕ್ಕೆ ಬಂದು ಯಾರೇ ಒಂದು ಕಷ್ಟ ಇರಲಿ, ಒಂದು ಆರೋಗ್ಯದ ಸಮಸ್ಯೆ ಇರಲಿ, ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ. ಹಾಸ್ಪಿಟ್ಲ್ಗೆ ಹೋದ್ರೆ ವಾಸಿ ಆಗ್ತಾ ಇಲ್ಲ. ಈಗ ಇಲ್ಲಿ ದೇವಸ್ಥಾನಕ್ಕೆ ಬಂದು ಎಷ್ಟೋ ಜನ ಆರೋಗ್ಯ ಸಮಸ್ಯೆಯಿಂದ ಪರಿಹಾರ ಕಂಡುಕೊಂಡಿದ್ದಾರೆ. ಆ ತಾಯಿ ಎಲ್ಲರಿಗೂ ಅನುಕೂಲ ಮಾಡಿದ್ದಾಳೆ, ಎಲ್ಲರಿಗೂ ಒಳ್ಳೇದು ಮಾಡಿದ್ದಾಳೆ. ಎಷ್ಟೋ ಜನ ಭಕ್ತಾದಿಗಳನ್ನ ನೀವು ಕೇಳಿರ್ಬೋದು,
ಇತ್ತೀಚಿನ ದಿನಗಳಲ್ಲೇ ಇವಾಗಲೇ ಕೇಳಿರ್ಬೋದು ನೀವು ಈ ಅನುಕೂಲ ಆಗಿದೆಯೋ ಇಲ್ವೋ ಅಂತ. ಆದರೆ ಏನೇ ಇದಿರಲಿ, ಪ್ರತಿಯೊಂದು ಆ ತಾಯಿ ಅನುಗ್ರಹ ಇದೆ. ಎಲ್ಲ ಕಡೆಯಿಂದ ಎಷ್ಟೋ ಜನ ಬರ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಅವ್ರ ಕಷ್ಟಗಳು ಪರಿಹಾರ ಆಗಲಿ ಅನ್ನೋದೇ ಈ ಸಪ್ಲಮ್ಮ ತಾಯಿ ದೇವಿ ದೇವಸ್ಥಾನ ಈ ಕೋಡಿ ರಾಮಚಂದ್ರದಲ್ಲಿ ಸುಮಾರು ವರ್ಷಗಳಿಂದ ಇದು ನಡೀತಾ ಇದೆ. ಪ್ರತಿ ವರ್ಷಕ್ಕೆ ಜಾತ್ರೆ ಆಗತ್ತೆ. ಆ ಜಾತ್ರೆ ದಿವಸ ಅನ್ನ ಸಮರ್ಪಣೆ ಇರುತ್ತೆ, ರಥೋತ್ಸವ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಜಾತ್ರೆಗೆ ಗಂಗಾ ಪೂಜೆ ಇರುತ್ತೆ. ಎಲ್ಲ ಜಾತ್ರೆಗೂ ಸುಮಾರು 1 ಲಕ್ಷ 2 ಲಕ್ಷ ಜನ ಸೇರ್ತಾರೆ. ಸುಮಾರು ಜನ ಸೇರ್ತಾರೆ ಜಾತ್ರೆಗೆ. ಆ ಜಾತ್ರೆಗೂ ಒಂದು ದಿವಸ ಬಂದು ನೋಡಿ. ಜಾತ್ರೆ ಬೇಕಾದ್ರೆ ಜಾತ್ರೆಗೂ ನಿಮ್ಗೆ ತಿಳಿಸ್ಕೊಡ್ತೀರಿ ನಾವು. ಎಲ್ಲ ಜನಕ್ಕೂ ಅಷ್ಟೇ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಎಲ್ಲರಿಗೂ ಅನುಕೂಲ ಆಗಿದೆ. ಎಲ್ಲ ಕೆಲಸ ಕಾರ್ಯಗಳು ಆಗಿದಾವೆ. ಇಲ್ಲಿ ದುಡ್ಡು ಆಸೆ ಇಲ್ಲ, ದುಡ್ಡಿನ ಆಸೆಗೆ ಯಾರು ಕೊಡ್ತಾ ಇಲ್ಲ. ಒಂದು ಭಕ್ತಾದಿಗಳಿಗೆ ಅವ್ರ ಕಷ್ಟ ಪರಿಹಾರ ಆದ್ರೆ ಸಾಕು. ಬಾವಿನಲ್ಲಿ ದೇವಸ್ಥಾನ ಹಳೇದಾಗಿತ್ತು, ಸುಮಾರು ವರ್ಷಗಳ ಹಿಂದೆ ಇದು. ಆ ದೇವಸ್ಥಾನ ಕೆಡವಿದ್ದಾಗ ಎಲ್ಲ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದಾಗ ಆ ತಾಯಿ ಬಾವಿನಲ್ಲಿ ಇಟ್ಟಿತ್ತು, ನೀರಲ್ಲಿ ಇಟ್ಟಿತ್ತು. ಸುಮಾರು 3 ವರ್ಷ ಆ ನೀರಲ್ಲಿ ಇಟ್ಟಿದ್ದಾಗ ಮತ್ತೆ ದೇವಸ್ಥಾನ ಎಲ್ಲ ಪ್ರತಿಷ್ಠಾಪನೆ ಎಲ್ಲ ಇದು ಮಾಡಿದಾಗ ಸುಮಾರು ಅದೊಂದು 3 ವರ್ಷ ಆಯಿತು. ಆ 3 ವರ್ಷ ಆಗಿದ ನಂತರ ಈ ದೇವಸ್ಥಾನದಲ್ಲಿ ಆ ವಿಗ್ರಹನ ನವಧಾನ್ಯದಲ್ಲಿ ಇಡಬೇಕಾಗಿತ್ತು. ಆಗ ನೀರು ಸುಮಾರು ಒಂದು ಸೊಂಟದ ಹತ್ರ ಇತ್ತು ಅನ್ಕೊಳ್ಳಿ. ಕೆಳಗಡೆ ಒಂದು ಮೊಣಕಾಲು ಸೊಂಟ ಆ ಥರ ಇತ್ತು ನೀರು ಬಾವಿನಲ್ಲಿ ಒಳಗಡೆ. ದೇವ್ರನ್ನ ಹೋಗಿ ನವಧಾನ್ಯದಲ್ಲಿ ಇಡೋದಕ್ಕೆ ನೀರಿನಿಂದ ಆ ತಾಯಿನ ಮೇಲೆ ಕೆತ್ತಿದಾಗ ನಾವು ಮುಳುಗೋಗ್ತಾ ಇದ್ರಿ. ನಮ್ಮ ಮೊದಲೇ ಈಜೋದು ಬರೋಲ್ಲ. ಆ ತಾಯಿ ಸಪ್ಲಮ್ಮ ತಾಯಿ ವಿಗ್ರಹ ಇರೋದು, ಮೂಲ ವಿಗ್ರಹ ನೋಡಿ, ಇಷ್ಟೇ ಇರೋದು ನೋಡಿ, ಅಲ್ಲಿದೆ ಕೆಳಗಡೆ ಮೂಲ ವಿಗ್ರಹ ಚಿಕ್ಕದು. ಆ ತಾಯಿ ಎತ್ತಬೇಕಾದ್ರೆ ನಾವು ಮುಳುಗೋಗ್ತಾ ಇದ್ವಿ. ಸುಮಾರು ವರ್ಷಗಳಿಂದ ಇತಿಹಾಸ ಇರೋದರಿಂದ ಆ ತಾಯಿನಲ್ಲಿ ಅಷ್ಟು ಶಕ್ತಿ ಇದೆ. ಆ ಶಕ್ತಿಯಿಂದನೇ ನಮಗೂ 10 ವರ್ಷ ಸಂತಾನ ಆಗಿರಲಿಲ್ಲ, ಸಂತಾನ ಆಗಿದೆ. ಆ ತಾಯಿ ನಂಬಿದಕ್ಕೋಸ್ಕರ ಸಂತಾನನೂ ಆಗಿದೆ. ಇಲ್ಲಿ ಜಾತ್ರೆಯಲ್ಲಿ ಅಗ್ನಿಗುಂಡ ನಡೆಯುತ್ತೆ ವರ್ಷಕ್ಕೊಂದ್ಸರಿ. ಆ ಅಗ್ನಿಗುಂಡದಲ್ಲಿ ನಾವು ಅವರಿಗೆ ಆ ತಾಯಿಗೆ ಒಂದು ಸೇವೆ ಮಾಡ್ತೀರಿ. ಆ ಸೇವೆ ಇದರಲ್ಲಿ ಆ ತಾಯಿ ನಮ್ಗೆ ಸಂತಾನನೂ ಕೊಟ್ಟಲು. ಎಲ್ಲ ಒಳ್ಳೆಯದಾಗಿದೆ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ಸರಿನೇ, ನಿಮ್ಗೇನೇ ಕಷ್ಟ ಇರಲಿ, ಇಲ್ಲಿ ಒಂದು ಪರಿಹಾರ ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ಇದು ಪ್ರತಿ ಶುಕ್ರವಾರ ನಡೆಯೋ ಈ ಪೂಜೆ ಸಮಾರಂಭ. ಇಲ್ಲೇನಪ್ಪ ಅಂದರೆ ದೇವಿ ಮುಂದೆ ಕೂತ್ಕೊಂಡು ಇವರು ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಹೇಳ್ತಾ ಹೋಗ್ತಾರೆ. ನಿಮ್ಮ ಮೈ ಮೇಲೆ ಯಾವುದೇ ದುಷ್ಟ ಶಕ್ತಿಗಳಿದ್ರು, ದೆವ್ವ ಮಾಟ ಮಾತ್ರ ಈ ಥರ ಆಗಿದ್ರು ಪ್ರತಿಯೊಂದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ. ಅವರು ಇಲ್ಲಿ ಈ ಥರ ಹೇಳ್ತಾ ಏನು ಮಾಡ್ತಾರೆ, ಅವರು ಒಂದು ಮಂತ್ರ ಹೇಳ್ತಾರೆ. ಮಂತ್ರ ಹೇಳಿದ ತಕ್ಷಣ ನಿಮ್ಮ ದೇಹದಲ್ಲಿ ಯಾವುದೇ ದುಷ್ಟಶಕ್ತಿಗಳಿದ್ರು, ಅದು ಯಾವುದೇ ದುಷ್ಟಶಕ್ತಿ ಇದ್ರೂ ಅದು ಹೊರಗೆ ಆಟೋಮೆಟಿಕ್ಕಾಗಿ ಹೊರಗೆ ಬಂದು ನಿಮಗೆ ಗೊತ್ತಾಗ್ಬಿಡುತ್ತೆ, ಓ ಈ ಥರ ದುಷ್ಟಶಕ್ತಿ ಇದೆ ಅಂತ. ಅದಕ್ಕೆ ಪರಿಹಾರ ಇದೇ ದೇವಸ್ಥಾನದಲ್ಲಿ ಹೇಳ್ತಾರೆ. ಇಷ್ಟು ಶುಕ್ರವಾರ ಬಂದು ಪೂಜೆ ಮಾಡಿಸ್ಕೊಂಡೋಗಿ ಪೂಜೆ ಮಾಡಿ ಅಂತ ತಾಯಿನೇ ನಿಮಗೆ ಪ್ರತಿಯೊಂದೂ ನಿಮಗೆ ದೇವರು ತಿಳಿಸ್ತಾ ಇರ್ತಾರೆ. ಯಾವ ಥರ ಮಾಡಬೇಕು, ಯಾವ ಥರ ಮೂವ್ ಆಗಬೇಕು, ಪ್ರತಿಯೊಂದೂ ತುಂಬ ಶಕ್ತಿಯಿಂದ ಕೂಡಿರೋ ದೇವಸ್ಥಾನ. ತುಂಬ ಪವಾಡಗಳು ತೋರಿಸ್ತಾ ಇರ್ತಾರೆ. ಪ್ರತಿಯೊಬ್ಬರು ಬನ್ನಿ ಈ ದೇವಸ್ಥಾನಕ್ಕೆ. ನಿಮ್ಮ ಏನೇ ಕಷ್ಟಗಳಿದ್ರೂ ಅದಕ್ಕೆ ಪರಿಹಾರ ಮಾಡ್ಕೊಂಡು ಹೋಗಿ. ಯಾವೂರಮ್ಮ ನಿಮ್ಮದು? ನಮ್ಮದು ಪಾಟದ ಮನೆ ಏಕಮಳ್ಳ ಹತ್ರ. ಎಷ್ಟು ವರ್ಷದಿಂದ ಬರ್ತಾರೆ ಇಲ್ಲಿಗೆ? ನಾವು ದಿನಗಳಿಂದ ಬರ್ತಾ ಇದ್ದೀವಿ. ನಿಮ್ಗೆ ಯಾವ ಥರ ಒಳ್ಳೇದಾಗಿದೆ ಇಲ್ಲಿ? ಎಲ್ಲ ಥರ ಒಳ್ಳೇದಾಗಿದೆ. ಎಲ್ಲ ಥರ ಅಂದ್ರೆ
ಕೂಲಿ ಮಾಡ್ತಾ ಇದ್ರಿ. ಹಾಂ. ಇವಾಗ ಚೆನ್ನಾಗಿದ್ದೀರಿ. ಅಯ್ಯಮ್ಮನ ಮರೆಯಲ್ಲ ನಾವು. ಆ ಕಾಲದಾಗ ನಿಂತ್ಕೊಂಡು ಬರ್ತೀವಿ ನಾವು. ಒಂದು 30-40 ವರ್ಷ ನಿಂತ್ಕೊಂಡು. 34 ದೇವಸ್ಥಾನ ಹಳೆ ದೇವಸ್ಥಾನ ಆಗುತ್ತೆ, ಅವಾಗಿಂದ ಬರ್ತಾ ಇದ್ದೀರಾ? ನಿಂಕ ಬರ್ತಾ ಇದ್ದೀವಿ. ಇದು ನಮ್ಮ ದುಡ್ಡು ಊರು ಇದು. ಹೌದಾ? ಹ್ಞೂ, ಅವಾಗ ನಿಂಕ ಬರ್ತೀವಿ, ನಾವೆಲ್ಲಿ ಹೋಗೋದು. ಅಷ್ಟೆಲ್ಲ ಪರಿಹಾರ ಆಗಿದೆ. ನಮಸ್ಕಾರ. ನಮಸ್ಕಾರ. ಯಾವೂರು? ಓಳೂರು. ಈ ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದೀರಾ? 20 ವರ್ಷದಿಂದ ಬರ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಏನಕ್ಕೆ ಬಂದಿದ್ದೀರಾ ಇವಾಗ? ಏನು ಬಾಗಿಲೆಲ್ಲ ನಮ್ಮದು ಇಲ್ಲಿ ಬಂದು ಸ್ವಲ್ಪ ಚೆನ್ನಾಗಾಯಿತು. ಅದಕ್ಕೋಸ್ಕರ ಈಗ ಬಿಟ್ಟು ಎಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಬರ್ತಾ ಇದ್ದೀವಿ. 20 ವರ್ಷದಿಂದ ಇಲ್ಲೇ ಇದೇ ದೇವಸ್ಥಾನ ಬರ್ತದೆ ಸರ್? ಇದೇ ದೇವಸ್ಥಾನದಾಗ ಬರ್ತಾ ಇದ್ದೀವಿ. ನಿಮಗೆ ಬೇರೆ ಆಗಿದೆ ಸಮಯ. ದೇವ್ರಿಂದ ಬಂದರೆ ಕೈ ಬಿಡೋಲ್ಲ? ಇಲ್ಲ, ಇಲ್ಲಿ ಬಿಟ್ಟು ಎಲ್ಲಿಗೆ ಹೋಗ್ತಾ ಇಲ್ಲ ನಾವು. ಇಲ್ಲಿ ಬಂದರೆ ಸ್ವಲ್ಪ ನಮಗೂ ಇದಾಗ್ತಾ ಇದೆ, ಹ್ಞೂ, ಅನುಕೂಲ ಆಗ್ತಾ ಇದೆ. ಯಾಕೆ ಬಿಟ್ಟು ಹೋಗ್ಬೇಕು ಅಂತ ಇಲ್ಲಿಗೆ ಬರ್ತಾ ಇದ್ದೀವಿ. ಅಜ್ಜಿ ಯಾವೂರು ನಿಮ್ಮದು? ಬಸವಣ್ಣ ಅಂತ ಎಷ್ಟು ವರ್ಷದಿಂದ ಬರ್ತಾರೆ ಇಲ್ಲಿಗೆ? ನಾವು ಬರ್ತಾ ಇರ್ತೀರಿ. ಬರ್ತಾ ಇರ್ತೀರಿ? ಪಕ್ಕದಾಗೆ ಹೌದಾ? ಬರ್ತಾ ಇದ್ದೀರಿ. ಹಾಂ. ಒಂಥರ ಉಪ್ಪು ಸಹ ಹಂಗೆಲ್ಲ ಇತ್ತು. ಹ್ಞೂ. ಏನೋ ಇಲ್ಲಿ ಬಂದಾಗಿಂದ ಪರವಾಗಿಲ್ಲ, ಚೆನ್ನಾಗಿ. ಆರಾಮಾಗಿದ್ದೀರಾ? ಅಂದರೆ ದೇವರು ನಂಬಿದ್ರೆ ನಿಮಗೆ ಒಳ್ಳೇದಾಗಿದೆ? ದೇವ್ರ ನೆಂದಿದ್ಲು ಅವ್ರನ್ನ ಯಾರನ್ನ ಕೆಡಿಸ್ತಾನೆ ದೇವರು. ಹಾಂ. ನಾವು ಆರಾಮಾಗಿದ್ದೀವಿ. ನೀವು ಎಷ್ಟು ವರ್ಷದಿಂದ ಬರ್ತಾವೆ ಇಲ್ಲಿಗೆ? ಸುಮಾರು ಒಂದು 5 ವರ್ಷದಿಂದ. ಸ್ವಲ್ಪ ಜೋರಾಗಿ ಮಾತಾಡ. 5 ವರ್ಷದಿಂದ ಬರ್ತಾದ್ರಿ. ನಾವು ಇದೇ ಪ್ರಶ್ನೆ ಅಯ್ಯಮ್ಮನ ಜಾಗನಾಗ ಬರ್ಲಿಕ್ಕೆ ನಮ್ಮನ್ನು ಚೆನ್ನಾಗಿ ನಾವು ಆರಾಮಾಗಿದ್ದೀರಿ, ಏನು ಕಷ್ಟ ಏನಿಲ್ಲ, ಚೆನ್ನಾಗಿದ್ದೀರಿ, ಚೆನ್ನಾಗಿ ಮುಡಿಯೋಳೆ ಅಮ್ಮನ ನಂಬಿದ್ದೀರಿ, ಅಯ್ಯಮ್ಮನ ಚೆನ್ನಾಗಿ ಕೇಳಿ. ಅಂದರೆ ದೇವರು ನಂಬಿದ್ರೆ ಕೈ ಬಿಡೋಲ್ಲ ಅಂತ ಹೇಳ್ತಾರೆ? ಹ್ಞೂ ಸರ್. ಅಂತ ಇಲ್ಲಿ ನಮ್ಮ ಅಮ್ಮನ ಮನೆ ಬಂದಿಲ್ಲೇ ಪಕ್ಕದಲ್ಲೇ ಇರೋದು. ನಾವು ಇಲ್ಲೇನೇ ಒಂದು ಮದುವೆ ಆಗಬೇಕು, ಏನೇ ಒಂದು ಒಳ್ಳೆ ಕಾರ್ಯ ಆಗಬೇಕಂದ್ರೆ ಇಲ್ಲಿ ಬಂದ್ರೇ ನಮಗೆ ಸಕ್ಸಸ್ ಆಗೋದು. ಅದಕ್ಕಿಂತ ಇವಾಗ ನಾವು 9 ಜನ ಮಕ್ಕಳು ಇಲ್ಲಿ ಮದುವೆ ಆಗ್ಬೇಕಂದ್ರೆ ಎಲ್ಲರಿಗೂ ಬಂದು ಕೇಳ್ಕೊಂಡು ಹೋಗ್ತೀವಿ. ಎಲ್ಲರೂ ನಾವು ಇವತ್ತು 9 ಜನ ಚೆನ್ನಾಗಿದ್ದೀವಿ ಅಂದರೆ ಈ ಅಮ್ಮನ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾರೆ ಇಲ್ಲಿಗೆ? ನಾವು ಒಂದು 30 ವರ್ಷದಿಂದ ಬರ್ತಾ ಇದ್ದೀವಿ. 30 ವರ್ಷದಿಂದ ದೇವಸ್ಥಾನ ಬರ್ತಾರೆ. ಅಂದರೆ ದೇವರು ನಂಬಿದ್ರೆ ಕೈ ಬಿಡೋಲ್ಲ ಅಂತ ನೀವು? 100% ನಾವು ಇಲ್ಲಿ ನಂಬಿಟ್ಟೆ ಬಂದಿರೋದು. ನಮ್ಗೆ ಯಾವಾಗ ಈ ದೇವ್ರ ಕೈ ಬಿಟ್ಟಿಲ್ಲ, ಎಲ್ಲನೂ ಒಳ್ಳೆಯದೇ ಆಗ್ತಾ ಇದೆ. ಆಚೆ ಬೂದಿಕೋಟೆ ಹತ್ರ. ನೀವು ಎಷ್ಟು ವರ್ಷದಿಂದ ಬರ್ತಾರೆ ಇಲ್ಲಿಗೆ? ನಾವು 7 ವರ್ಷದಿಂದ ಬರ್ತೀವಿ. ಪ್ರತಿ ಶುಕ್ರವಾರ ಬರ್ತಾರೆ ಹೇಗೆ? ಪ್ರತಿ ಶುಕ್ರವಾರ ಎಲ್ಲ ಸಮಯ ನಾವು, ಯಾಕಂದರೆ ಇವಾಗ ಬೆಂಗಳೂರಲ್ಲಿ ಇರೋದು ನಾವು. ಅವಾಗ ನಮಗೆ ಯಾಕಂದರೆ ಅಮ್ಮನ್ನೇ ನಾವೇನೋ ಮಾಡ್ಬೇಕಂದ್ರೆ ಅಮ್ಮನ ಕೇಳಿಬಿಟ್ಟೆ ನಾವು ಮುಂದಕ್ಕೆ ಹೋಗೋದು. ಈಗ ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀವಿ. ಅಮ್ಮನಿಗೆ ಯಾವುದು ಆಜ್ಞೆ ಕೊಟ್ಟರೆ ನಾವು ಅದಕ್ಕೆ ಮುಂದಕ್ಕೆ ಹೆಜ್ಜೆ ಇಡ್ತೀವಿ. ನಿಮ್ಗೆ ಒಳ್ಳೆ ಆಗಿದೆ ದೇವರಿಂದ? ಒಳ್ಳೇದಾಗಿದೆ ಸಮಯ. ನಾವು ವ್ಯವಸಾಯ ಮಾಡ್ತಾ ಇದ್ವಿ, ಕಷ್ಟದ ಮೇಲೆ ಕಷ್ಟದಲ್ಲಿ ಬಂತು. ಆದರೆ ನಾವು ಅಲ್ಲಿ ಅಮ್ಮನ ನಂಬಿದ ಮೇಲೆ ನಮ್ಮ ಯಜಮಾನ್ಗೆ ನೌಕರಿ ಆಯಿತು, ಮಗನಿಗೂ ಕೆಲಸ ಸಿಕ್ತು HL ಅಲ್ಲಿ, ಗಂಡನಿಗೂ HL ಅಲ್ಲಿ ಕೆಲಸ ಆಯಿತು. ಚೆನ್ನಾಗಿದೆ. ನಾವು ತುಂಬ ಕಷ್ಟದಾಗಿದ್ರಣ್ಣ. ಕಷ್ಟದಾಗಿರ್ಬೇಕಾದ್ರೆ ನಾವಿಲ್ಲಿ ಬಂದಮೇಲೆ ಎಲ್ಲ ಚೆನ್ನಾಗಿ ಆಗ್ಯದೆ. ನಮ್ಮ ಮಕ್ಳಿಗೆ ಮದುವೆನೂ ಆಗ್ಯದೆ, ಮಕ್ಕಳು ಆಗವ್ರಿ. ನಾವು ಕೂಲಿ ಮಾಡ್ತಾಯಿದ್ರಿ ಫಸ್ಟು. ಇವಾಗ ಹಸುಗಳು ಕಟ್ಕೊಂಡು ನಾವು ಅಮ್ಮನ ನಂಬಿದಾಗಿನಿಂದ ನಮ್ಗೆ ಚೆನ್ನಾಗಿ ಮಡಿಗೆವಳ. ನಮ್ಗೆ ಯಾವುದ್ರಲ್ಲೂ ಮೋಸ ಮಾಡಿಲ್ಲ. ನೀವು ಎಷ್ಟು ವರ್ಷದಿಂದ ಬರ್ತಾರೆ ಮೇಲಿಗೆ? ನಾವು 10 ವರ್ಷದಿಂದ. 10 ವರ್ಷದಿಂದ. ಥ್ಯಾಂಕ್ ಯು. ನಮ್ಮದು ಸ್ವಲ್ಪ ಜೋರಾಗಿ ಮಾತಾಡಮ್ಮ. ಸಮಯ ನಮ್ಮ ಮನೇಲಿದಿರಿತ್ತು, ಮನೆ ಕಟ್ಕೊಂಡೆ. ನಾನು ಅಯ್ಯಮ್ಮನ ನಿಂಕ ಬದುಕಿರೋದು ಅಮ್ಮ. ಹ್ಞೂ, ನಮ್ಮ ಅಮ್ಮನ ನಿಂಕ ನಾನು ಬದುಕಿರೋದು. ದುಡ್ಡುಗಳೆಲ್ಲ ಖರ್ಚು ಮಾಡಿ 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 ವೈದಿಕರು ಕಟ್ಟಿ ಅಟ್ಟಿ 20 ವರ್ಷ ನಿಂಕ ಮಾಡಿ 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 ಇವಾಗ ನಾನು ಬಿಟ್ಟಾಕಿದ್ನಿ. ಯಾವ ವೈದಿಕರು ಬಿಟ್ಟಾಕಿದ್ನಿ, ಎಲ್ಲ ಬಿಟ್ಟಾಕಿದ್ನಿ. ನಮ್ಮ ಅಮ್ಮನ ನಂಬಿದ್ನಿ. ಸತ್ರ ಅಮ್ಮನಲ್ಲಿ ಸಾಯ್ತೀನಿ, ಬದುಕಿದ್ರೆ ಅಮ್ಮನ ಬದುಕ್ತೀನಿ ಅಂತ. ಮಕ್ಳಿಲ್ದಿರಿತ್ತು, ಮಕ್ಕಳಾಯ್ತು, ಮನೆ ಕಟ್ತೀನೋ ಇಲ್ಲೋ ನನ್ನ ಜನ್ಮಕ್ಕ ಅಂತೇಳಿ ಮನಸ್ಸಾಗಿತ್ತು. ಮನೆ ಕಟ್ಕೊಂಡೆ. ಹ್ಞೂನಮ್ಮ. ನಿಮ್ದು ಯಾವೂರಮ್ಮ? ನಿಂಕ ನಾನು ಬದುಕಿರೋದು ನನ್ನ ತಮ್ಕ ಅಮ್ಮ. ಹ್ಞೂ, ಸರಿಮ್ಮ. ಒಂದು ನಿಂಬುನ ಮಗು ತಲೆ ರಾತ್ರಿ ಆಮೇಲೆ ಒಂದು ನಿಂಬುನ ಮಗುಗೆ ಸ್ವಲ್ಪ ನೀರಲ್ಲ ಕುಡಿಸ್ಬೇಕು. ಇದು ಇವತ್ತು ನಾಳೆ ದೃಷ್ಟಿ ತೆಗೆದು ಮಗುಗೆ ಭಾನುವಾರ ದಿವಸ ಹೊಡೆದ್ಬಿಡ್ಬೇಕು ಮನೆ ಅಂತ. ಇಷ್ಟು ಮಾತ್ರ ಮಾಡಿ ಇದನ್ನ ಹಣೆಯಲ್ಲಿ ಇಡ್ತಾ ಬರ್ರಿ, ಬೇಕಾದ್ರೆ ಕೊಡ್ಬೋದು. ಇದು ಶಿವನ 9 ದಿವಸ ಮತ್ತು 4 ವಾರ ಅಮ್ಮನ ಇದು ಶಿವನ ಕುಡಿಸಿರ್ತಕ್ಕಂಥ ಕಾರ್ತಿಕ್ ಮಾಸದ ಅದು ವಿಭೂತಿ.
ದೇವರು ಶಿವನಿಗೆ ಐದು ಅರ್ಚನೆ ಮಾಡಿರ್ತಕ್ಕಂಥದ್ದು. ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ಆದಷ್ಟು ಜಲ್ದಿ ಏನೇ ಇರಲಿ ಬಾಲಗ್ರಹ, ಈ ಥರ ದುಷ್ಟಗ್ರಹ, ಭೂಮಿಗ್ರಹ ಆಟ ಆಡೋದು ಬಿದ್ದುಬಿಡ್ತಾರೆ ಮಕ್ಕಳು, ಅವೆಲ್ಲ ಸರೋಗುತ್ತೆ. ಮಗು ನನ್ನ ಪ್ರಕಾರ ನಾಳೆ ಬೆಳಿಗ್ಗೆ ಅಷ್ಟು ತುಂಬ ಆರಾಮಾಗುತ್ತೆ. ಸ್ವಲ್ಪ ಬಾಲಗ್ರಹ ಥರ ಆಗೈತೆ, ಖಂಡಿತ ಸರೋಗುತ್ತೆ. ನಮಸ್ತೆ. ನಮಸ್ಕಾರ. ನಿಮ್ಮದು ಯಾವ ಊರಮ್ಮ? ನಮ್ದು ಅರ್ತಿ. ನೀವು ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 1 ವರ್ಷದಿಂದ ಬರ್ತಾಯಿದ್ದೀನಿ. ನಿಮಗೆ ದೇವರ ಬಗ್ಗೆ ಅಭಿಪ್ರಾಯ ಅಂದರೆ ದೇವರು ದೇವರು ಚೆನ್ನಾಗಿದೆ. ನಾನು ತುಂಬ ಸೀರಿಯಸ್ಸಲ್ಲಿದ್ದೆ. ನಾನು ಸೀರಿಯಸ್ಸಲ್ಲಿದ್ದ ಕೂಡ ನನ್ನ ಈ ಅಮ್ಮ ಕಾಪಾಡಿದ್ದಾರೆ. ಅಂದರೆ ನಿಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತೀರಾ ನೀವು? ಹೌದು ಸರ್. ನೀವು ವೀಕ್ಷಕರಿಗೆ ಏನೋ ಹೇಳ್ತೀರಾ? ಅಂದರೆ ಯಾವ ಥರ ಒಳ್ಳೇದಾಗುತ್ತೆ? ಯಾವ ಪ್ರತಿಯೊಂದೂ ಇಲ್ಲಿ ಬಂದು ಇಲ್ಲಿ ನಂಬಿದ್ರೆ ದೇವ್ರನ್ನ ನಿಜವಾಗ್ಲೂ ಆಗುತ್ತೆ. ಥ್ಯಾಂಕ್ಸ್. ಥ್ಯಾಂಕ್ ಯು. ನಾವು ಸುಮಾರು ಒಂದು 30 ವರ್ಷದಿಂದ ಬರ್ತಾ ಇದ್ವಿ. ನಮ್ಮ ಅಪ್ಪನವ್ರ ಕಾಲದಿಂದ ನಾವು ಬರ್ತಾ ಇದ್ರಿ. ಸುಮಾರು ಅಮ್ಮನು ಕಾಣ್ತಿರೋದಾಗಿಂದ ನಾವು ಬರ್ತಾ ಇರಲಿಲ್ಲ. ಆಮೇಲೆ ಸುಮಾರು ಒಂದು 15 ವರ್ಷದಿಂದ ರೆಗ್ಯುಲರಾಗಿ ಬರ್ತಾ ಇದ್ವಿ. ಆ ಅಮ್ಮನವ್ರು ಬಂದಾಗಿಂದ ನಮಗೇನು ಎಲ್ಲ ಅನುಕೂಲಗಳು ಆಗಿದೆ. ನಮ್ಮ ಮಕ್ಳಿಗೂ ಚೆನ್ನಾಗಿ ಮಾಡಿದ್ದಾರೆ. ನಮಗೂ ಊಟ ಸಿಕ್ಕಿರ ಇತ್ತು, ಹಂಗೂ ಊಟ ಸಿಕ್ಕಿದೆ. ಅಮ್ಮ ಊಟ ಕೊಟ್ಟಿದ್ದಾರೆ, ಅವರಿಂದ ನಾವು ಚೆನ್ನಾಗಿ ಆಗಿದ್ದೀರಿ. ಇನ್ನು ನಾವು ಶುಕ್ರವಾರ ಒಂದು ದಿವಸನೂ ತಪ್ಪಲ್ಲ. ಶುಕ್ರವಾರ ಬಂದು ಅಮ್ಮನ ಕೇಳ್ಕೊಂಡು ಆಶೀರ್ವಾದ ತಗೊಂಡು ಒಂದು ವಾರ ಬಂದಿಲ್ಲ ಅಂದ್ರೆ ಅಮ್ಮನ್ ತೋರಿಸ್ತಾಳೆ. ಯಾಕೆ ಬಂದಿಲ್ಲ ಅಂತ ನಮ್ಗೆ ಇದು ಮಾಡ್ತಾರೆ, ಬಾಡಿಗೆ ಕೊಡಲ್ಲ ಹಂಗೆ ಕೊಡ್ತಾರೆ. ಅವಾಗ ನಾವು ಬಂದೋದ್ರೆ ಅಮ್ಮಂದು ನೆಮ್ಮದಿ ಪರವಾಗಿಲ್ಲ. ಆಮೇಲೆ ನಮಗೂ ಸ್ವಲ್ಪ ಒಳ್ಳೇದಾಗಿ ಸಾಕಷ್ಟು ಕಷ್ಟ ಇತ್ತು. ಅಮ್ಮನು ಇದರಲ್ಲಿ ಇದು ಮಾಡಿದ್ರೆ ಇದು ಕೊಟ್ಟಿದ್ದಾಳೆ. ನಾವು ಎಷ್ಟೋ ಏನೋ ಎಲ್ಲ ಸಾಯ್ಬೇಕು ಅಂತ ಪರಿಸ್ಥಿತಿನಲ್ಲಿ ಮಟ್ಟಕ್ಕೆ ತಂದಿಟ್ಟಿದ್ದಾಳೆ. ನಿಮ್ದು ಯಾವ ಊರಮ್ಮ? ದಿಂಚಾಮ್ನಳ್ಳಿ ಅಂತೆ. ದಿಂಚಾಮ್ನಳ್ಳಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು 1 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಗೆ ಗೊತ್ತಿರಲಿಲ್ಲ, ಯಾರು ಹೇಳಿದ ಮೇಲೆ ನಾವು ಬಂದಿದ್ದು ಎಲ್ಲೆಲ್ಲೋ ಅಲಿತಾ ಇದ್ವಿ. ನಾವು ಯಾರು ಹೇಳಿದ್ರು ಬಂದಿದ್ದಕ್ಕೆ ತಾಯಿ ನಮ್ಮನ್ನ ಕೈ ಬಿಟ್ಟಿಲ್ಲ. ಇವಾಗ ಒಂದು ಹಾಸ್ಪಿಟ್ಲಲ್ಲಿ ಒಂದು ತಮ್ಮ ಅಡ್ಮಿಟ್ ಆಗಿದ್ದಾನೆ. ತಾಯಿ ನಾನು ಕಾಪಾಡ್ತಾ ಇದ್ದೀನಿ ಅಂತ ತಾಯಿನೇ ಇದು ಮಾಡ್ತಾ ಇದ್ದಾಳೆ. ಅದಕ್ಕೆ ತಾಯಿ ನಮ್ಮನ್ನ ಚೆನ್ನಾಗಿ ಇಟ್ಟಿದ್ದಾಳೆ. ಹರಿ ಓಂ ಗುರುಭ್ಯೋ ನಮಃ. ಇದು ಪುರಾತನ ಒಂದು ದೇವಸ್ಥಾನ ಅಂತೇಳಿ ಪುರಾತನ ಕಾಲದಿಂದ ಇರ್ತಕ್ಕಂಥ ಒಂದು ದೇವಿ, ಒಂದು ಚಿಕ್ಕ ವಿಗ್ರಹ ಇತ್ತು ಮುಂಚೆ. ಆಗಿನ ಕಾಲದಲ್ಲಿ ಆ ಪುಟ್ಟ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾಯಿದ್ರು. ಗುಡಿ ಇರಿಲ್ಲ, ಒಂದು ಮರದ ಕೆಳಗೆ ಇಟ್ಟು ಪೂಜೆ ಮಾಡ್ತಾ ಇದ್ದ ಜಾಗ ಇದು. ನಮಗಿಂತ ಹಿರಿಯರು ಆ ಹಿರಿಯರು ಇಟ್ಟು ಪೂಜೆ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಆ ಹಿರಿಯರು ಅರ್ಚಕರು ತೀರೋಗಿದ ಮೇಲೆ ಅಲ್ಲಿ ಪವಾಡ ನಡ್ಕೊಂಬರ್ತಾಯಿತ್ತು. ವರ್ಷ ಜಾತ್ರೆ ನಡೀತೆ, ಇಲ್ಲಿ ಅನ್ನದಾಸೋಹ ನಡೀತೆ. ಮತ್ತು ಎಲ್ಲರಿಗೂ ಬಂದವ್ರಿಗೆಲ್ಲ ಅವ್ರ ಕೋರಿಕೆಗಳು ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತೈತೆ. ಎಲ್ಲರಿಗೂ ಒಳ್ಳೇದಾಗುತ್ತೆ ಇಲ್ಲಿ. ಅವ್ರು ಆಗಿದ್ದ ತದನಂತರ ನಾವು ಈ ದೇವಸ್ಥಾನ ಬಿದ್ದೋತಾಯಿತ್ತು. ದೇವಸ್ಥಾನ ನಮ್ಗೆ ಗೊತ್ತೇ ಇಲ್ಲ. ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆಗೆ ಬರ್ತಾಯಿದ್ವಿ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆಗೆ ಬರ್ತಾ ಇದ್ದಾಗ ಆಗ ಈ ದೇವಸ್ಥಾನ ಬಿದ್ದೋತಾ ಇತ್ತು. ಆ ದೇವಸ್ಥಾನ ಬೀಳಂಥ ದೇವಸ್ಥಾನನ ಮತ್ತೆ ಊರಿನ ಜನಕ್ಕೆಲ್ಲ ಹೋಗಿ ಈ ಥರ ದೇವಸ್ಥಾನ ಹಿಂಗೆ ಎಲ್ಲ ಸಿಡ್ಕೊಂಡೈತೆ, ಬಿದ್ದೋತೈತೆ, ಅದನ್ನು ಮರುಪ್ರಸ್ತಾಪನೆ ಮಾಡ್ಬೇಕು ಬರ್ರಿ ಅಂತ ಕರೆದಾಗ ಎಲ್ಲ ಊರಿನ ಜನ ಬಂದು ಸಹಕರಿಸಿ ಆ ದೇವಸ್ಥಾನ ಅಮ್ಮನವ್ರನ್ನ ಒಂದು ವಿಗ್ರಹನ ಮೂಲಿಗ್ರಹ ಕಳೆದೋಗ್ಬಿಟ್ಟಿತ್ತು. ಇದೊಂದು ಪವಾಡ. ಮೂಲಿಗ್ರಹ ಕಳೆದೋಗ್ಬಿಟ್ಟಿದ್ದು, ಬಾಯಲ್ಲಿ ಬಿಟ್ಬಿಟ್ಟಿದ್ರು. ಅದು ಎಲ್ಲ ಕಳೆದೋಗಿ ಊಳಲ್ಲಿ ಊದ್ಕೊಂಡ್ಬಿಟ್ಟಿತ್ತು. ಒಂದು 15ರಿಂದ 20 ದಿವಸ ಹುಡುಕಿದ್ವಿ, ವಿಗ್ರಹ ಸಿಕ್ಕಿಲ್ಲ. ಆಮೇಲೆ ಫುಲ್ಲು ಇಷ್ಟೇ ನೀರಲ್ಲಿ ಹೋಗಿ ಹುಡುಕ್ತಾ ಇದ್ದು ಬಾಯಲ್ಲಿ. ಇದು ಒಂಥರ ಹೇಳ್ಕೊಳಕ್ಕೆ ಇದೊಂದು ನಮ್ಗೊಂಥರ ಆಶ್ಚರ್ಯ ಪವಾಡ. ಒಂದು ಮಣ್ಕಾಲದ ನೀರು
ಅದು ಅಮ್ಮನವ್ರು ಹುಡುಕ್ತಾ ಇದ್ದು ನಾನು ನಮ್ಮ ಸ್ನೇಹಿತರು ಒಂದು 5-6 ಜನ ಹುಡುಕ್ತಾ ಅಮ್ಮನವ್ರು ಸಿಕ್ಕಿದಷ್ಟೇ ನೀವು ನಮ್ಮ ಇದೊಂದು ಪವಾಡದ ರೂಪ ನಮ್ಮ ಮುಳುಗಷ್ಟು ನೀರು ಮೇಲೆ ಕತ್ಬಿಡ್ತು. ಇಷ್ಟೇ ಇದ್ದಿದ್ದು ನೀರು. ಇದು ನಡೆದಿರ್ತಕ್ಕಂಥ ನಿಜವಾದ ಘಟನೆ ಇದು. ನಾವು ಇಲ್ಲೇ ಬಾವಿ ಇತ್ತು, ಅಲ್ಲೇ ಪಕ್ಕದಲ್ಲಿ ಹೋಗೈತೆ ನೀರು, ಅದು ಬಾವಿಯಲ್ಲಿ ಆ ನೀರು ಆ ದೇವಿ ಎತ್ತಿದ್ದಷ್ಟೇ. ಈ ನಮ್ಮ ಮನಕಾಲ ಹತ್ರ ಇದ್ದಿದ್ದ ನೀರು ನಮ್ಮ ಫುಲ್ ಮುಳುಗುವಾಗ ಇಬ್ಬರು ನಿಂತ್ಕೊಂಡಷ್ಟು ನೀರು ಮೇಲಕ್ಕೆ ಬಂದುಬಿಡ್ತು. ಅವರು ಇವತ್ತಿಲ್ಲ ಬಂದಿರೋ ಅವ್ರು ಹೇಳ್ತಾ ಇದ್ರು ಸದಾ ಅವ್ರ ಕೈಗೆ ಅಮ್ಮನವ್ರು ಸಿಕ್ಕಿದ್ದು. ಆಮೇಲೆ ತಗೊಂಬಂದು ಮೂಲಿಗ್ರಹ ಪ್ರತಿಷ್ಠಾಪನೆ ಮಾಡಿದ ಮೇಲೆ ತದನಂತರ ಇಲ್ಲಿ ಎಲ್ಲ ರೀತಿಯಲ್ಲಿ ಆಗೇನು ಪವಾಡ ನಡೀತಾ ಇತ್ತು ಅದೇ ರೀತಿ ಇವಾಗ ಹೆಚ್ಚಿನ ಪವಾಡ ತಾಯಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಬಂದವ್ರು ಯಾರೇ ಒಂದು ಇಷ್ಟಾರ್ಥದಿಂದ ಅವ್ರ ಮನಸಾರ ಇಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಂಡವ್ರು ಎಲ್ಲರಿಗೂ ಅವ್ರ ಕೋರಿಕೆಗಳು ನೆರವೇರ್ತಾ ಇತ್ತು. ಎಲ್ಲರಿಗೂ ಒಳ್ಳೇದಾಗ್ತದೆ. ಇಲ್ಲಿ ವಿಶೇಷ ದಿವಸಗಳು ಯಾವುದು? ವಿಶೇಷ ದಿವಸ ಅಂದರೆ ಶುಕ್ರವಾರ ವಿಶೇಷ ದಿವಸ, ಮತ್ತು ಅಮಾವಾಸ್ಯೆ ಹುಣ್ಣಿಮೆ, ಮತ್ತು ಅಮ್ಮನವ್ರದ್ದು ಜಾತ್ರೆ ಬರುತ್ತೆ ಮಾರ್ಚಲ್ಲಿ ಏಪ್ರಿಲ್ ಎಂಡಲ್ಲಿ ಬರುತ್ತೆ, ಮಾರ್ಚ್ ಎಂಡಲ್ಲಿ. ಆ ಜಾತ್ರೆ ವಿಶೇಷ, ತುಂಬ ವಿಶೇಷ. 5 ದಿನ ಇರುತ್ತೆ ಜಾತ್ರೆ ಮಹೋತ್ಸವ. ಮತ್ತು ಶುಕ್ರವಾರ ಪವಾಡ ಅಮ್ಮನವ್ರದ್ದೆಲ್ಲ ಮಹಿಮೆ ಬಂದು ಪ್ರಶ್ನೆ ಕೇಳಿದ್ರೆ ಎಲ್ಲರಿಗೂ ಒಳ್ಳೇದಾಗಿರ್ತಕ್ಕಂಥ ಇವರೆಲ್ಲ ಇರ್ತಕ್ಕಂಥ ನಿದರ್ಶನಗಳು ಇವರೆಲ್ಲ. ಇಲ್ಲಿ ಶುಕ್ರವಾರ ಅಲ್ಲಿದ್ರೆ ಬೇರೆ ದಿವಸ ದೇವಸ್ಥಾನ ತೆಗೆದಿರುತ್ತಾ ಹೇಗೆ? ಅಮಾವಾಸ್ಯೆ ಹುಣ್ಣಿಮೆ ದಿನನಿತ್ಯ ಪೂಜೆ ನಡೆಯುತ್ತೆ. ಆದ್ರೆ ಆ ಅಮ್ಮನವ್ರ ಪ್ರಶ್ನೆ ಅಲ್ಲಿ ಕೇಳಬೇಕಾದ್ರೆ ಅಮ್ಮನವ್ರ ಪೂಜೆ ಮಾಡಿಸಿ ಪ್ರಶ್ನೆ ಕೇಳೋ ಶುಕ್ರವಾರ ಒಂದು ದಿವಸ. ಹೌದು, ಒಂದು ದಿವಸ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಲಿಯುಗದಲ್ಲೇ ಪವಾಡಗಳನ್ನು ತೋರಿಸೋ ಸಫಲಮ್ಮ ದೇವಿ ದೇವಸ್ಥಾನ. ಎಲ್ಲರೂ ಬನ್ನಿ, ತಪ್ಪದೇ ಬನ್ನಿ. ನಿಮ್ಮ ಏನೇ ಕಷ್ಟಗಳಿದ್ರು ಬಂದು ದೇವಿ ಹತ್ರ ಹೇಳ್ಕೊಳ್ಳಿ. ಪ್ರತಿ ಶುಕ್ರವಾರ ಅಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಪ್ರತಿ ಶುಕ್ರವಾರ ನಿಮ್ಮ ಏನೇ ತೊಂದರೆಗಳು ಅದಕ್ಕೆ ಪರಿಹಾರ ಹೇಳ್ತಾರೆ. ಪ್ರತಿ ಶುಕ್ರವಾರ ಇಲ್ಲಿ ಅನ್ನ ದಾಸೋಹ ನಡೆಯುತ್ತೆ. ಎಲ್ಲರೂ ಬನ್ನಿ, ಬಂದು ಈ ದೇವರಿಗೆ ಕೃಪೆಗೆ ಪಾತ್ರರಾಗಿ.